ಭಕ್ತಿಯಿಂದ ಕರೆದು ಒಳಗೆ ಕೂಡಿಸಲಿಕ್ಕೆ ಪ್ರಯತ್ನ ಮಾಡಿದರು. ಮನೆಯ ಮುಂಬ ನೀನು ಕೊಡುತ್ತಿ ಅಂದರೆ ಒಳಗೆ ಬರುತ್ತೇನೆ ಅಂತ ಅಪ್ಪಣೆ ಕೇಳಿದರು. ಮಠದಾಗ ಕಾಳು ಕಡಿ ಇಲ್ಲ ಅಂತ ಕಾಳು ಕಡಿ ಕೇಳ್ತಾರ. ಅವರು ಮೊದಲ ಸನ್ಯಾಸಿಗಳು ಹೊಸ ತೋತ್ರ ಏನಾದರೂ ಇಂಥ ಬಟ್ಟೆ ಬರಿ ಕೇಳ್ತಾರ, ಕೊಟ್ರಾಯ್ತು ಅಂದ್ಕೊಂಡು ಯಪ್ಪ ಕೊಡ್ತೀನಿ ಬಾ ಅಂತ ಒಳಗೆ ಕರೆದು ಕುಂದಿರ್ಸ್ತಾರ. ಅವತ್ತಿನ ಕಾಲಕ್ಕೆ ಮುಂಜಾನೆ 6:30, 7 ಗಂಟೆಗೆ 6 ಗಂಟೆಗೆಲ್ಲ ಮನೆಯಾಗ ಬಿಸಿ ರೊಟ್ಟಿ ಮಾಡುವಂಥ ಪದ್ಧತಿ. ಯಪ್ಪ ಮುದುಕಿ ರೊಟ್ಟಿ ಸುಡ್ತೈತಿ, ಒಂದು ಬಿಸಿ ಬಿಸಿ ರೊಟ್ಟಿ ತಿನ್ನಿ ಅಂತಿಗಳು ಮಾಡಿ. ಯಜಮಾನ ನನ್ನ ಸ್ನಾನವಾಗಿಲ್ಲೋ ಇಲ್ಲೋ ಅಂತ ಸರಿ ಪಂಚಾರ ಸ್ನಾನದ ವಿಚಾರ ಮತ್ತೆ ಬಂತು. ಯಜಮಾನ ಅವಾಗ ಆ ಯಜಮಾನ ಈ ದಿವಸ ನೀನೊಲಿದರೆ ಬರಡು ಹಯ್ಯನವಾದಯ್ಯ, ನೀನೊಲಿದರೆ ವಿಷವು ಅಮೃತವಾವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿ ಕೂಡಲ ಸಂಗಮಾದೇವ. ಗುರುವರನ್ನ, ಬಸವಾದಿ ಪ್ರಮುಖರನ್ನ ಹಾಗೂ ಇವತ್ತಿನ ಕಾರ್ಯಕ್ರಮದ ಕಾರಣೀಭೂತರಾಗಿರ್ತಕ್ಕಂಥ ಸಂತ ಶಿಶುನಾಳ ಶರೀಫರನ್ನ, ಗೋವಿಂದ ಭಟ್ಟರನ್ನ, ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಇವತ್ತ ಶರೀಫರ ಜಯಂತಿ ಹಾಗೂ ಪುಣ್ಯಸ್ಮರಣೋತ್ಸವ ಇದು ಬಹಳ ಅಪರೂಪ. ಬಹಳ ಮಂದಿ ಮಹಾತ್ಮರಲ್ಲಿ ಇದನ್ನು ಕಾಣೋದು ಬಹಳ ಅಪರೂಪ. ಒಂದು ಪುಣ್ಯಸ್ಮರಣೋತ್ಸವನ ಮಾಡ್ತಿರ್ತಾರ, ಒಂದು ಜಯಂತಿಯರ ಮಾಡ್ತಿರ್ತಾರ. ಅವ್ರು ಎಂದ ಅವರು ಈ ಒಂದು ಭೂಮಿಗೆ ಬಂದಾರ ಹುಟ್ಟ್ಯಾರ ಅಂದೇ ಅವತ್ತಿನ ದಿವಸನೇ ಅವ್ರು ಏನಾಗ್ಯಾರ, ತಮ್ಮ ಅಂಗವನ್ನು ಲಿಂಗದೊಳಗೆ ಧರಿಸಿರ್ತಕ್ಕಂಥವ್ರಾಗ್ಯಾರ. ಅದಕ್ಕೆ ಎರಡನ್ನೂ ಕೂಡಿ ಮಾಡತಕ್ಕಂಥ ಒಂದು ಸಂಪ್ರದಾಯ ಈ ಒಂದು ಶರೀಫ ಜಯಂತಿಯ ಒಂದು ಸಮಿತಿಯೊಳಗೆ ಮಾಡಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಈ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಯೋಗಿ ಮಣ್ಣಳ್ಳಿ ಮಠರವರೇ ಹಾಗೂ ಶೇಖಣ್ಣವರೇ, ಜೈನರವರೇ, ಧಾರವಾಡ ಶೆಟ್ಟರವರೇ ಮತ್ತು ನಮ್ಮ ಕೃಷಿ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಪಡೆದುಕೊಂಡಿರತಕ್ಕಂಥ ಕೆಲವು ಜನರಲ್ಲಿ ಆದರ್ಶ ರೈತರಾಗಿರ್ತಕ್ಕಂಥ DT ಪಾಟೀಲ್ರವರೇ ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ಲಿಂಗರಾಜ್ ರುದ್ರಾಕ್ಷಿ ಮಠದವರೇ, ನಮ್ಮೆಲ್ಲರಿಗೂ ಅಕ್ಕನಂತೆ ಹಿರಿಯರು, ಅನುಭಾವಿಗಳು ಮತ್ತು ಮಾಜಿ
ನಗರಸಭೆ ನಗರಸಭೆ ಸದಸ್ಯನಿಯರಾಗಿರ್ತಕ್ಕಂಥ ಗುರಣ್ಣಕ್ಕ ಚಟ್ನಿ ಅವರೇ ಮತ್ತು ಈ ಒಂದು ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪಾಟೀಲ್ ಅವರೇ ಮತ್ತು ಮಲ್ಲೇಶಪ್ಪ ಸ್ವಾಮಿ ಅವರೇ ಮತ್ತು ಇಲ್ಲೇ ಅನೇಕ ಸಮಿತಿ ಒಳಗೆ ಪಾಲ್ಗೊಂಡಿರ್ತಕ್ಕಂಥವರಿಂದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನಿರ್ತಕ್ಕಂಥ ಪ್ರಣವ ಸ್ವರೂಪಿ ನಿರಂಜನ ಬಸವಲಿಂಗ ಸ್ವಾಮಿ ಉದ್ಘಾಟನೆ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರವನ್ನು ಮಾಡುತ್ತಾ ಇಂದಿನ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಶಿವಜಿ ಗಂಗಾಧರಯ್ಯ ಹಿರೇಮಠ ಇತ್ತೀಚೆಗಳಿರ್ತಕ್ಕಂಥ ಶ್ರೀಕಂಠ ಕಟ್ಟಿಗಿರಿಯವರು ಧಾರವಾಡ ಶೆಟ್ಟರು ಹಾಗೂ ತಾಯಿ ತವರು ನಡ್ಕೊತಿದ್ರು. ಸತೀಶ್ ಸಾಹೇಬರು ಪವಾಡ ಹೆಚ್ಚಿಗೆ ಇದ್ರಿಗೆ ಯಾರು ಕಾಣ್ತಾರೋ ಅವ್ರ ಬಗ್ಗೆ ಪವಾಡ ಹೇಳೋದು, ಏನು ಕಾಣ್ತದೆ ಅವ್ರಿಗೆ ಪವಾಡ ಹೇಳೋದು. ಅವರು ಇಸ್ಲಾಂ ಧರ್ಮದವರು, ಹಿಂದೂ ಧರ್ಮದವರು ಕೂಡ ಗುರು ಶಿಕ್ಷಣ ಹೇಗಿದ್ರಂದ್ರೆ ಇವ್ರು ಹೆಂಗರ ಮಾಡಿ ಊರು ಬಿಡಿಸ್ಬೇಕು ಶಿಸ್ನಾಳ ಹೇಳಿ ಬ್ರಾಹ್ಮಣರೆಲ್ಲರೂ ಕೂಡ ವಿಚಾರ ಮಾಡಿದ್ರಂತ ಇವ್ರು ನೇರ ಮಾಡಿ ತಪ್ಪು ಹಿಡಿಬೇಕು, ಇವ್ರನ್ನೆಲ್ಲ ಬಿಡಿಸ್ಬೇಕು ಅಂತಂದಾಗ ಅವ್ರ ಸಮಾಜದವ್ರನ್ನ ಬ್ರಾಹ್ಮಣ ಸಮಾಜದಾಗ ಒಂದು ಮದುವೆ ನಡೀತಂತ. ಆ ಮದುವೆ ಸಮಾರಂಭದಲ್ಲಿ ಇವ್ರು ಯಾರು ಕರಲೇ ಅಂತ ಇವ್ರ ಫ್ಯಾಮಿಲಿ ಅವರು ಯಾರು ಗೋವಿಂದ ಭಟ್ರ ಸಂಬಂಧಿಕರಾಗಲಿ ಅನ್ಕೊಂಬಂದ. ಗೋವಿಂದ ಭಟ್ರನ್ನ ಅವ್ರಿಗೆ ಬಾಯಿ ಬಂದಾಗ ಬೇಯಕಂತ ಸಾಬನ ಗೆಳತನ ಮಾಡಿ ನಮ್ಮ ಸಮಾಜದಾಗ ನಮಗೆ ಯಾರು ಕೆಡ್ದಂಗೆ ಮಾಡಿದೆ ಅಂತ ಹೇಳಿದಾಗ ಅವಾಗ ಗೋವಿಂದ ಭಟ್ ಹೇಳಿದ್ರಂತ, ನಿನ್ಗೆಲ್ಲಾರು ಹಂಗ ಕರ್ಕೊಂಡು ಹೋಗ್ಯಾರ, ನಿನ್ನ ಮೆರವಣಿಗೆ ಮಾಡ್ಕೊಂತ ಕರ್ಕೊಂಡು ಹೋಗ್ತಾರ ತಗೊಂಡು ಏನ್ ಹಾಕಾರ ಮದುವೆ ಮುಗೀತು ಇನ್ನೇನು ಕರ್ಕೊಂಡು ಹೋಗ್ತಾರ ಅಂತ ಹೇಳಿದಾಗ ಎಲ್ಲ ಕಾರ್ಯಕ್ರಮ ಮುಗಿಯಾಕ ಬಂದಿತ್ತಂತಕ್ಕಂಥವ್ರಾಗಿದ್ದೆ. ಬಸವರಾಜ್ ಸುಳ್ಳ ಸರ್ ಅವರು ಕೂಡ ವೇದಿಕೆ ತಮ್ಮ ಆಗಮಿಸಬೇಕು. ಬಸವರಾಜ್ ಸುಳ್ಳದವರು ನಮ್ಮ ಹಿರಿಯ ಜೈನ್ ಸದಸ್ಯರು ಹಾಗೂ ಪ್ರೋಬೋರ್ಸ್ ಕ್ಲಬ್ಬಿನ ಬಸವರಾಜ್ ಸುಳ್ಳ ಸರ್ ಅವರು ಬರಬೇಕು ವೇದಿಕೆ ಅಂತ. ಬಸವರಾಜ್ ಸುಳ್ಳದಣ್ಣವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅಷ್ಟು ದೂರದಿಂದ ಆಗಮಿಸಿ ತಮ್ಮ ಒಂದು ಹಾಜರಾತಿಯನ್ನು ಇದು ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಶ್ರೀಗಳು ಒಂದು ಮಾಲಾರ್ಪಣೆ ಮಾಡಿ ಹೋಗ್ಬೇಕು ಅಂತ ಹೇಳ್ಬೋದು. ಬರೀ ಸುಳ್ಳ So far away from me, you said you were